ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ವೇಳೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡ್ತಕ್ಕಂಥದ್ದು, ನಂತರ ಅವುಗಳ ಎಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ಗಳನ್ನು ಟ್ಯಾಂಪರಿಂಗ್ ಮಾಡಿ ನಂತರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅವುಗಳನ್ನು OLXನಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಜಾಲವನ್ನು ವಿದ್ಯಾರಣ್ಯಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಒಟ್ಟು 25 ದ್ವಿಚಕ್ರ ವಾಹನಗಳು, 6 ಮೊಬೈಲ್ ಫೋನುಗಳು, 3 ಲ್ಯಾಪ್ಟಾಪ್ಗಳು ಹಾಗೆಯೇ ಒಂದು ಕಲರ್ ಪ್ರಿಂಟರನ್ನು ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೊತ್ತ ಸುಮಾರು 26 ಲಕ್ಷ ರೂಪಾಯಿಗಳು ಆಗಬಹುದಾಗಿದೆ. ಇವರು ಪ್ರಮುಖವಾಗಿ ಆರೋಪಿಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಅದೇ ರೀತಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ರಾತ್ರಿ ವೇಳೆಯಲ್ಲಿ ಕೆಲವೊಂದು ಹೈ ಎಂಡ್ ಮೋಟರ್ ಸೈಕಲ್ಗಳನ್ನು ಈ ರೀತಿ ಕಳ್ಳತನ ಮಾಡ್ತಕ್ಕಂಥದ್ದು. ನಂತರ ಅವುಗಳನ್ನು ಇಲ್ಲಿ ಬೆಂಗಳೂರಿಗೆ ತಂದು ಹುಣಸೆಮಾರನಹಳ್ಳಿಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಅವುಗಳ ಅಸಲಿ ಎಂಜಿನ್ ನಂಬರ್ ಮತ್ತು ಚಾಸಿಸ್ ನಂಬರ್ಗಳನ್ನು ಟ್ಯಾಂಪರ್ ಮಾಡಿ ನಂತರ ಲ್ಯಾಪ್ಟಾಪ್ ಮೂಲಕ ಹಾಗೂ ಕಲರ್ ಪ್ರಿಂಟರ್ ಸಹಾಯದಿಂದ ಅವುಗಳಿಗೆ ಬೇರೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸೋದು, ಜೊತೆಗೆ RC ಕಾರ್ಡ್, ಇನ್ಶೂರೆನ್ಸ್ ಕಾರ್ಡ್ ನಂಬರ್ ಪ್ಲೇಟ್ಗಳನ್ನು ಸೃಷ್ಟಿಸಿ OLXನಲ್ಲಿ ಅವುಗಳನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು.